ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಎಲ್ಲ ಮಿತ್ರರಿಗೂ ನಮಸ್ಕಾರಗಳು. ಜೀವನದಲ್ಲಿ ಪುರುಷಾರ್ಥ ಎಂದರೇನು? ಒಟ್ಟಿನಲ್ಲಿ 4 ಪುರುಷಾರ್ಥಗಳಿದೆ. ಮನುಷ್ಯ ಯಾವ ಪುರುಷಾರ್ಥಕ್ಕಾಗಿ ಹುಟ್ಟಿ ಬಂದಿದ್ದಾನೆ, ಅವನ ಹುಟ್ಟಿನ ಲೈಫ್ನ ಪರ್ಪಸ್ ಏನು, ಅವನ ಬರ್ತ್ನ ಪರ್ಪಸ್ ಏನು, ಯಾವ ಉದ್ದೇಶಕ್ಕಾಗಿ ಹುಟ್ಟಿ ಬಂದಿದ್ದಾನೆ ಅನ್ನೋದನ್ನ ಪುರುಷಾರ್ಥ ಅಂತ ಕರಿತೀವಿ. ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್? ಪುರುಷಾರ್ಥದಲ್ಲಿ ಒಟ್ಟಿನಲ್ಲಿ 4 ತರ ಇದೆ. ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇವೇ 4 ಉದ್ದೇಶಗಳಾಗಿರ್ತವೆ ಮನುಷ್ಯ ಹುಟ್ಟು ಬರೋದಕ್ಕೆ. ಮನುಷ್ಯನ ಲೈಫಿನ ಇವೇ 4 ಧ್ಯೇಯಗಳು. ಇದಕ್ಕೆ ಬಿಟ್ಟು ಬೇರೆದು ಯಾವುದೂ ಇಲ್ಲ. ಇಲ್ಲಿಂದ ಇಲ್ಲಿ ತನಕ ಎಲ್ಲವೂ ಮುಗಿದಾಗ ಇದು ಮುಗೀತು, ಅಲ್ಲಿಗೆ ಆತ್ಮ ಮುಗೀತು, ಜೀವನ ಮುಗೀತು, ಆತ್ಮ ಪರಮಾತ್ಮನಲ್ಲಿ ವಿಲೀನ ಆಗೋಗುತ್ತೆ. ಈ ತರ ಜ್ಯೋತಿಷ್ಯವನ್ನ ಇಲ್ಲಿಂದ ಇಲ್ಲಿ ತನಕ ನಾವು ನೋಡಬಹುದು. ಧರ್ಮ ತ್ರಿಕೋಣ ಜಾತಕದಲ್ಲಿ 1, 5, 9 ಈ ತ್ರಿಕೋಣಕ್ಕೆ ಧರ್ಮ ತ್ರಿಕೋಣ ಅಂತಾನು ಕರೀತಾರೆ. ಗ್ರಹಗಳು 1ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ ಇಲ್ಲ 9ನೇ ಮನೆಯಲ್ಲಿ ಇದ್ದಾಗ ಮನುಷ್ಯನ ಧ್ಯೇಯ, ಮನುಷ್ಯನ ಹುಟ್ಟು ಧರ್ಮಕ್ಕಾಗಿರುತ್ತೆ. ಎಲ್ಲಾ ಗ್ರಹಗಳು ಇಲ್ಲಿ ಇರ್ಬೇಕಂತ ಇಲ್ಲ. ಅಟ್ಲೀಸ್ಟ್ 159 ಮೇಷರ 1ನೇ ಭಾವದಲ್ಲಿ, ಪಂಚಮದಲ್ಲಿ, ನವಮದಲ್ಲಿ ಗ್ರಹಗಳಿದ್ದಾಗ ಮನುಷ್ಯನ ಒಲವು ಧರ್ಮದ ಕಡೆ ಜಾಸ್ತಿ ಆಗಿರುತ್ತೆ. ಧರ್ಮ ಅಂದ್ರೆ ಬರೀ ಧ್ವಜ ಹಿಡ್ಕೊಳ್ಳೋದು, ಓಡಾಡೋದು ಆ ಧರ್ಮ ಅಲ್ಲ. ಧರ್ಮ ಅಂದ್ರೆ ಮೊರಾಲಿಟಿ, ರೈಚಿಯಸ್ನೆಸ್. ಯಾವುದು ನೈತಿಕವಾಗಿ ಯಾವುದು ಕರೆಕ್ಟ್ ಆಗಿರುತ್ತೆ, ಮಾರಲ್ ಆಗಿ ಯಾವ್ದು ಕರೆಕ್ಟ್ ಇರುತ್ತೆ, ಅದನ್ನ ಧರ್ಮ ಅಂತ ಕರಿತೀವಿ. ಸತ್ಯದ ಪರವಾಗಿರುವಂತ ಧರ್ಮ, ಅಹಿಂಸೆ ಮಾಡೋ ಧರ್ಮ. ಈ ತರ ಮನುಷ್ಯ ಆಧ್ಯಾತ್ಮಿಕ ಚಿಂತನೆಗಳಿಗೆ ಒಳಗಾಗುತ್ತಾನೆ ಅವನು ಧರ್ಮದ ತ್ರಿಕೋಣದಲ್ಲಿ ಗ್ರಹಗಳಿದ್ದಾಗ. ಅದೇ 1, 5, 9 ಇದನ್ನ ಧರ್ಮ ತ್ರಿಕೋಣ ಅಂತ ಕರಿತೀವಿ. ಅರ್ಥ ತ್ರಿಕೋಣ 2, 6, 10 2ನೇ ಮನೆ, 6ನೇ ಮನೆ ಹಾಗೂ 10ನೇ ಮನೆ, 2, 6, 10 ಇಲ್ಲಿ ಗ್ರಹಗಳಿದ್ದಾಗ ಅದು ಅವನ ಜೀವನದ ಧ್ಯೇಯ ಏನಾಗಿರುತ್ತೆ? ದುಡ್ಡು ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಹಣ ಸಂಪಾದನೆ ಮಾಡೋದು. ಅದೇ ಅವನ ಮೂಲ ಧ್ಯೇಯವಾಗಿರುತ್ತೆ. ಅವನ ಎಲ್ಲ ರಿಸೋರ್ಸಸ್ನ 2ನೇ ಮನೆಯಲ್ಲಿ, 6th ಹೌಸ್ ಅಲ್ಲಿ, 10th ಹೌಸ್ ಅಲ್ಲಿ ಗ್ರಹಗಳಿದ್ದಾಗ ಅವನು ಯಾವಾಗ್ಲೂ ಇದೇ ಚಿಂತೆ ಇರುತ್ತೆ ಅವನಿಗೆ. ಬೆಳಗ್ಗೆಯಿಂದ ಸಂಜೆ ತನಕ ದುಡ್ಡನ್ನ ಹೆಂಗ್ ಮಾಡ್ಲಿ, ಯಾವ ತರ ಅರ್ನ್ ಮಾಡ್ಲಿ. ಅವರ ಜೀವನದ ಮೇನ್ ಉದ್ದೇಶನೇ ಅದೇ. ಫೈನಾನ್ಸ್ ರಿಸೋರ್ಸಸ್ನ ಹೆಂಗೆ ಡಬಲ್ ಮಾಡ್ಲಿ, ಇರೋ ರಿಸೋರ್ಸಸ್ ಇಂದ ಅದನ್ನ 1ಕ್ಕೆ 10 ಹೆಂಗ್ ಮಾಡ್ಲಿ, 10ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ. ಇದೇ ತರ ಮೈಂಡ್ ಯಾವಾಗ್ಲೂ ಹಣದ ಹಿಂದೆ, ಸಂಪನ್ಮೂಲಗಳ ಹಿಂದೆ ಓಡಾಡ್ತಾ ಇರುತ್ತೆ. ಈ ತ್ರಿಕೋಣದಲ್ಲಿ ಹೊಡೆದಾಗ ನೋಡಿ ಎಷ್ಟು ಸುಂದರವಾಗಿದೆ ಜ್ಯೋತಿಷ ಅಂತಂದ್ರೆ. ಅದೇ ರೀತಿ 3ನೇದು ಕಾಮ ತ್ರಿಕೋಣ. ಡಿಸೈರ್ಸ್, ಮನುಷ್ಯನ ಆಸೆ ಆಕಾಂಕ್ಷೆಗಳು. ಪ್ಲೆಜರ್, ಫಿಸಿಕಲ್ ಪ್ಲೆಜರ್ ಆಗಿರ್ಬೋದು, ಎಲ್ಲ ಮೆಟೀರಿಯಲಿಸ್ಟಿಕ್ ಪ್ಲೆಜರ್, ಸುಖ, ಕಾಮದ ಭಾವ, ಕಾಮದ ತ್ರಿಕೋಣ 3, 7, 11 3, 7, 11 ಇದೂ ಒಂದು ತ್ರಿಕೋಣ. ಇಲ್ಲಿ ಗ್ರಹಗಳಿದ್ದಾಗ 3ನೇ ಭಾವದಲ್ಲಿ, 7ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಈ ಭಾವಗಳಲ್ಲಿ ಗ್ರಹಗಳಿದ್ದಾಗ ಮನುಷ್ಯನ ಉದ್ದೇಶ ಕಾಮವೇ ಆಗಿರುತ್ತೆ, ಡಿಸೈರ್ ಆಗಿರುತ್ತೆ. ಅವನು ಮಹತ್ವಾಕಾಂಕ್ಷಿ ಆಗಿರ್ತಾನೆ, ಸಿಕ್ಕಾಪಟ್ಟೆ ದೊಡ್ಡ ಮಹತ್ವಾಕಾಂಕ್ಷಿ. ಎಲ್ಲವನ್ನ ಪಡ್ಕೋಬೇಕು, ಎಲ್ಲಾ ಸುಖವನ್ನು ಅನುಭವಿಸ್ಬೇಕು, ಎಲ್ಲವನ್ನು ನೋಡ್ಬೇಕು, ಎಲ್ಲವನ್ನು ಅಚೀವ್ ಮಾಡ್ಬೇಕು ಅನ್ನೋದೇ. ಬರೀ ಓಡ್ತಾ ಇರೋದೇ, ಬರೀ ಸಕ್ಸಸ್ ಹಿಂದೆ ಓಡ್ತಾ ಇರ್ತಾನೆ. ಶ್ರಮನೂ ಪಡ್ತಾನೆ, ಅದಕ್ಕೆ ತಕ್ಕಂಗೆ ಸಕ್ಸಸ್ ಸಿಗುತ್ತೆ. ಇದು 3ನೇಯ ಪುರುಷಾರ್ಥ. ಅದಕ್ಕೆ ಹೇಳ್ತಾರೆ, ಯಾವ ಪುರುಷಾರ್ಥಕ್ಕಾಗಿ ನೀನು ಈ ಕೆಲಸ ಮಾಡ್ತಾ ಇದೀಯಾ, ಯಾವುದಕ್ಕಾಗಿ ಹುಟ್ಟಿದ್ಯಾ ಅಂತ. ಅದೇ 4 ಪುರುಷಾರ್ಥಗಳು. ಕೊನೆಯದಾಗಿ ಬರೋದೇ ಮೋಕ್ಷ. ಪುರುಷಾರ್ಥಗಳಲ್ಲಿ ಕೊನೆಯ ಪುರುಷಾರ್ಥ ಮೋಕ್ಷ. ಗ್ರಹಗಳು 4, 8, 12ನೇ ಮನೆಯಲ್ಲಿದ್ದಾಗ, 4, 8, 12 ಈ ಮನೆಗಳಲ್ಲಿ ಸ್ಥಿತವಾಗಿದ್ದಾಗ ಮನುಷ್ಯನ ಜೀವನದ ಉದ್ದೇಶ ಬರೀ ಮೋಕ್ಷವನ್ನ ಪಡೆದುಕೊಳ್ಳೋದೇ ಆಗಿರುತ್ತೆ. ಮುಕ್ತಿಯ ಕಡೆಗೆ ಅವನ ವಿಚಾರಧಾರೆ ಇರುತ್ತೆ. ಮೋಕ್ಷ ಯಾವಾಗ ಸಿಗುತ್ತೆ? ಎಲ್ಲ ಆಸೆ ಆಕಾಂಕ್ಷೆಗಳಿಂದ ಅವನು ವಿಮುಖನಾಗಬೇಕು. ಎಲ್ಲವನ್ನ ಅನುಭವಿಸಿ ಸಂತೃಪ್ತಿ ಆದಾಗ ಅವನಿಗೆ ಅವಾಗ ಮೋಕ್ಷ ದಾರಿ ಕಾಣುತ್ತೆ, ಅವಾಗ ಅವನಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತನಕ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲ್ವೋ, ನೀವು ಏನೇ ಒಂದು ಬಯಸೋದಕ್ಕೆ ಮುಂಚೆನೋ
10 ಸಲ ವಿಚಾರ ಮಾಡಬೇಕು. ಸಿಕ್ಕಿದ್ದೇ ಅಪೇಕ್ಷೆ ಪಡೋದಲ್ಲ. ಅದು ಅಪೇಕ್ಷೆ ಪಟ್ಟಾಗ ಪ್ರಕೃತಿ ಅದನ್ನ ನಿಮಗೆ ಆ ವಸ್ತುವಿಗೆ ಜೋಡಿಸೋದಕ್ಕೆ ಅದೂ ಪ್ರಯತ್ನ ಪಡ್ತಾ ಇರುತ್ತೆ. ಹೀಗಾಗಿ ನೀವು ಮೋಕ್ಷ ಪಡಿಬೇಕು ಅಂತಂದ್ರೆ ಇವೆಲ್ಲವನ್ನ ಮೀರಿ ದಾಟ್ಕೊಂಡು ಬಂದಾಗ ಇದು ಸಿಗುತ್ತೆ. 4, 8, 12 ಈ ಮನೆಯಲ್ಲಿ ಗ್ರಹಗಳಿದ್ದಾಗ ಅವನು ಮೋಕ್ಷದ ಕಡೆಗೆ ಒಲವು ಜಾಸ್ತಿ ಆಗುತ್ತೆ. ಅವನಿಗೆ ಮಟೀರಿಯಲಿಸ್ಟಿಕ್, ಈ ಲೌಕಿಕ ಭೌತಿಕ ಎಲ್ಲ ಸುಖ ಸಂಚಾರಗಳನ್ನ ಮೀರಿ ಹೋದಾಗ ಮೋಕ್ಷದ ಅರಿವು ಅವನಿಗಾಗುತ್ತೆ. 4ನೇ ಮನೆಯಲ್ಲಿ ಗ್ರಹಗಳಿದ್ರೆ ಮೋಕ್ಷವನ್ನ ಪಡೆಯೋದಕ್ಕೆ ಅವು ಸಹಾಯವನ್ನ ಮಾಡ್ತವೆ. ಅದೇ ರೀತಿ ಇದು ಧರ್ಮ ತ್ರಿಕೋಣವನ್ನ ತತ್ವವಾಗಿ ನೋಡಿದಾಗ ಧರ್ಮ ತ್ರಿಕೋಣದಲ್ಲಿ 1, 5, 9 1, 5, 9 ಮೇಷ, ಸಿಂಹ, ಧನುರಾಶಿ ಇವುಗಳ ತತ್ವ ಏನು ಅಂತ ನೋಡಿದ್ರೆ ಅಗ್ನಿ ತತ್ವೀಯ ರಾಶಿಗಳಾಗಿರ್ತವೆ. ಅಗ್ನಿ ತತ್ವ ಯಾವುದೇ ಅನ್ಬೇಕು ಅಂತಂದ್ರೆ ಮೇಷರಾಶಿನೂ ಅಗ್ನಿತತ್ವ, ಸಿಂಹರಾಶಿನೂ ಅಗ್ನಿತತ್ವ, ಹಾಗೆ ಧನುರಾಶಿನೂ ಅಗ್ನಿತ್ವ. ನೋಡಿ, ಧರ್ಮ ತ್ರಿಕೋಣವು ಸಂಪೂರ್ಣ ಧರ್ಮ ತ್ರಿಕೋಣದಲ್ಲಿ ಬರುವ ಎಲ್ಲಾ ಭಾವಗಳು ಎಲ್ಲ ರಾಶಿಗಳು ಅಗ್ನಿತತ್ವೀಯವಾಗಿಯೇ ಇರ್ತವೆ. ಫೈರ್ ಎಲಿಮೆಂಟ್ ಅಂತ ಕರೀತಾರೆ. ಧರ್ಮ ತ್ರಿಕೋಣ ಸದಾಚಾರದ ಮಾರ್ಗದಲ್ಲಿ ನಡೆಯುವುದೇ ಧರ್ಮ. ನಮ್ಮ ಕರ್ತವ್ಯವನ್ನ ಪಾಲಿಸುವುದೇ ಧರ್ಮ. ಧರ್ಮ ತ್ರಿಕೋಣದಲ್ಲಿ ಅಗ್ನಿತತ್ವೀಯ ರಾಶಿಗಳಿರುವುದರಿಂದ ಅಲ್ಲಿ ಅಗಾಧ ಪ್ರಮಾಣದ ಶಕ್ತಿ ಇರುತ್ತದೆ ಹಾಗೂ ಇವುಗಳು ಕ್ಷತ್ರಿಯ ವರ್ಣದ್ದಾಗಿರುತ್ತವೆ. ಇಲ್ಲಿರುವ ಗ್ರಹಗಳ ಸಂಯೋಜನೆಯು ಮನುಷ್ಯನಿಗೆ ಮಾನವೀಯ ಮೌಲ್ಯಗಳು, ಅವನ ಬುದ್ಧಿವಂತಿಕೆ ಹಾಗೂ ಧರ್ಮದ ಬಗ್ಗೆ ಪ್ರಜ್ಞಾನ ಮೂಡಿಸುತ್ತವೆ. ನಮ್ಮ ಕರ್ಮವನ್ನ, ನಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸುವುದೇ ಧರ್ಮ. ಅರ್ಥ ತ್ರಿಕೋಣದಲ್ಲಿ ಬರುವಂತಹ ಎಲ್ಲ ರಾಶಿಗಳು ಪೃಥ್ವಿ ತತ್ವೀಯವಾಗಿರ್ತವೆ. ಈ ತತ್ವದಲ್ಲಿ ಹುಟ್ಟಿರೋರು ಬರೀ ದುಡ್ಡನ್ನ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ರಿಸೋರ್ಸಸ್ ನ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. 2, 6, 10 ಇದು ಪೃಥ್ವಿ ತತ್ವೀಯ. ಅರ್ಥ ತ್ರಿಕೋಣ ಅಂತ ಕರೀತಾರೆ, ಪೃಥ್ವಿ ತತ್ವೀಯ ಅಂತಾನೂ ಕರೀತಾರೆ. 2, 6, 10 ಅರ್ಥ ತ್ರಿಕೋಣದಲ್ಲಿ ವೃಷಭ, ಕನ್ಯಾ ಮತ್ತು ಮಕರ ರಾಶಿಗಳಿದ್ದು ಇವುಗಳ ವರ್ಣ ವೈಶ್ಯವರ್ಣವಾಗಿರುತ್ತದೆ. ಮನುಷ್ಯನ ಯಶಸ್ಸಿನಲ್ಲಿ ಅವನ ಭೌತಿಕ ಪ್ರಯತ್ನ, ಅವನ ಸಂಪತ್ತು ಹಾಗೂ ಅವನ ವೃತ್ತಿ ಇವು ಯಾವ ಮಟ್ಟಕ್ಕೆ ಕೊಡುಗೆಯನ್ನು ನೀಡುತ್ತವೆ ಎಂಬುದನ್ನು ಇಲ್ಲಿರುವ ಗ್ರಹಗಳು ತಿಳಿಸಿಕೊಡುತ್ತವೆ. ಕಾಮ ತ್ರಿಕೋಣವನ್ನ ವಾಯು ತತ್ವದ ರಾಶಿಗಳಿಗೆ ಹೋಲಿಸಿದ್ದಾರೆ. ಮಿಥುನ, ತುಲಾ, ಕುಂಭ ರಾಶಿಗಳು 3ನೇ ಮನೆ, 7ನೇ ಮನೆ, 11ನೇ ಮನೆ. 3ನೇ ಭಾವ, 7ನೇ ಭಾವ, 11ನೇ ಭಾವ ಇವು ವಾಯುತತ್ವೀಯ ರಾಶಿಗಳು. ವಾಯುತತ್ವ ತುಂಬಾ ಫಾಸ್ಟ್ ಆಗಿರುತ್ತೆ. ತುಂಬಾ ವೇಗವಾಗಿ ಥಿಂಕ್ ಮಾಡೋರು ಇವರಾಗಿರ್ತಾರೆ. ತುಂಬಾ ವೇಗವಾಗಿ ಓಡ್ತಾರೆ. ತುಂಬಾ ಫಾಸ್ಟ್ ಆಗಿ ಕಲಿಯೋರು ಇವರಾಗಿರ್ತಾರೆ. ಕಾಮ ತ್ರಿಕೋಣದಲ್ಲಿ ಬರುವ ರಾಶಿಗಳು ಮಿಥುನ, ತುಲಾ ಮತ್ತು ಕುಂಭ ರಾಶಿಗಳು. ಇವು ವಾಯುತತ್ವದ ರಾಶಿಗಳಾಗಿದ್ದು ಇವುಗಳ ವರ್ಣ ಶುದ್ರ ವರ್ಣ. ಇಲ್ಲಿ ಆಸೆ, ಆಕಾಂಕ್ಷೆ, ಬಯಕೆಗಳು ಯಾವುವು. ಈ ಇಷ್ಟಾರ್ಥ ಸಿದ್ಧಿಯಲ್ಲಿ ಅವನಿಗೆ ತನ್ನ ಒಡ ಹುಟ್ಟಿದವರ ಹಾಗೂ ಮಿತ್ರರ ಸಹಕಾರ ಸಿಗುತ್ತಾ ಇಲ್ಲವಾ ಎಂಬುದನ್ನ ನಾವು ತಿಳಿದುಕೊಳ್ಳಬಹುದು. ಈಗ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರೋದು ಜಲತತ್ವ. ಇವರು ತುಂಬಾ ಎಮೋಷನಲ್, ಇವರು ತುಂಬಾ ಸ್ಟಬೋನ್ ಆಗಿರ್ತಾರೆ. 2, 6, 10 ಪೃಥ್ವಿ ತತ್ವೀಯ. ಇವರು ತುಂಬಾ ಫಾಸ್ಟ್ ಕ್ವಿಕ್ ರಿಯಾಕ್ಷನ್ಸ್. ಅಗ್ನಿತತ್ವೀಯ, ತುಂಬಾ ಕೋಪ. ಫೈರ್ ಎಲಿಮೆಂಟ್ ಆಗಿರೋದ್ರಿಂದ ಅಗ್ನಿ ಯಾವಾಗ್ಲೂ ಮೇಲೆ ಕುರಿತಾ ಇರುತ್ತೆ. ಹೀಗಾಗಿ ಅವರು ಸಕ್ಸಸ್ ಅಲ್ಲಿ ಟೀಮ್ ನ ಲೀಡ್ ಮಾಡಬೇಕು ಅಂತ ಮುಂಚೂಣಿಲಿ ಇರ್ತಾರೆ. ನೀವು ಧನು ಲಗ್ನ, ಸಿಂಹ ಲಗ್ನ ಅಥವಾ ಮೇಷ ಲಗ್ನ, ರಾಶಿನೂ ಆಗಿರ್ಬೋದು, ಲಗ್ನನೂ ಆಗಿರ್ಬೋದು, ಇವು 3 ಇದ್ದಾಗ 3ರಲ್ಲಿ ಯಾವುದೇ ಒಬ್ಬ ಆಗಿರ್ಲಿ ಅವ್ರನ್ನ ನೋಡಿ ಪರೀಕ್ಷೆ ಮಾಡಿ ನೋಡಿ, ಇಂಥ ವ್ಯಕ್ತಿಗಳು ಟೀಮ್ ಲೀಡರ್ ಆಗಿರ್ತಾರೆ. ಅವರು ಆರ್ಮಿಲಿ ಹೋಗ್ಬೋದು, ಇಂಥವ್ರು ಪೊಲೀಸಲ್ಲಿ ಹೋಗ್ಬೋದು, ನ್ಯಾವಿಲಿ ಹೋಗ್ಬೋದು, ಡಿಫೆನ್ಸ್ ಸೆಕ್ಟರ್ ಇವ್ರಿಗೆ ಆಗಿ ಬರುತ್ತೆ ಚೆನ್ನಾಗಿ. ಯಾಕಂದ್ರೆ ಫೈರು ಮೇಲೆ ಹೋಗ್ಬೇಕು. ಅದ್ರದ್ದು ಎನರ್ಜಿ, ಊರ್ಜಾ ಶಕ್ತಿ ಏನಿರುತ್ತೆ ಫೈರ್ದು, ಅಗ್ನಿದು, ಅದು ಅದರ ಮೇಲ್ಮುಖವಾಗಿ ಅದು ಉರಿತಾ ಇರುತ್ತೆ. ಅದಕ್ಕೋಸ್ಕರ ಎನರ್ಜಿನೂ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ ಅವರಿಗೆ. ಇವ್ರು ಅಲ್ಲಿ ಹೋದ್ರೆ ಮಾತ್ರ ಇವ್ರ ಎನರ್ಜಿ, ಆರ್ಮಿ, ಡಿಫೆನ್ಸ್ ಅಂತ ಸೆಕ್ಟರ್ಗಳಲ್ಲಿ ಹೋದಾಗ, ರಕ್ಷಣಾ ಕ್ಷೇತ್ರಗಳಲ್ಲಿ ಹೋದಾಗ ಇವರ ಎನರ್ಜಿ ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗುತ್ತೆ ಅಲ್ಲಿ. ಪೃಥ್ವಿ ತತ್ವೀಯದವರಿಗೆ ಇವರಿಗೆ ವ್ಯವಹಾರ ಮಾಡುವಂಥದ್ದು, ದುಡ್ಡು ಮಾಡುವಂಥದ್ದು, ಶಾಂತ ಸ್ವಭಾವ ಈ ಪೃಥ್ವಿ ತತ್ವೀಯ ಆಯ್ತು. ವಾಯು ತತ್ವೀಯ ತುಂಬಾ ಫಾಸ್ಟ್ ಆಗಿ, ವಾಯು ಎಷ್ಟು ವೇಗವಾಗಿ ಹೋಗುತ್ತೋ ಅಷ್ಟು ವೇಗವಾಗಿ ಇವರು ಸಕ್ಸಸ್ ಅನ್ನ ಅಚೀವ್ ಮಾಡಬೇಕು ಅಂತ ಅದ್ರ ಹಿಂದೆ ಹೋಗ್ತಾರೆ. ತುಂಬಾ ವೇಗವಾಗಿ ವಿಷಯಗಳನ್ನ ತಿಳ್ಕೊತಾರೆ. ಅದೇ ರೀತಿ ಇವು 4, 8, 12 ಇವು ಜಲತತ್ವೀಯ ಆಗಿರೋದ್ರಿಂದ ಜಲ ಸಂಪೂರ್ಣವಾಗಿ ಅದು ಒಂದು ಭಾವನಾತ್ಮಕವಾದಂತಹ ತತ್ವ, ಎಮೋಷನಲ್ ಸಬ್ಜೆಕ್ಟ್, ಎಮೋಷನಲ್ ಎಲಿಮೆಂಟ್. ಕೊನೆಯದಾಗಿ ಮೋಕ್ಷ ತ್ರಿಕೋಣ. ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿಗಳು ಮೋಕ್ಷ ತ್ರಿಕೋಣದ ರಾಶಿಗಳಾಗಿದ್ದು ಇವು ಜಲತತ್ವೀಯ ರಾಶಿಗಳಾಗಿರುತ್ತವೆ. ಇವುಗಳ ವರ್ಣ ಬ್ರಾಹ್ಮಣ ವರ್ಣ. ಗ್ರಹಗಳು ಈ ತ್ರಿಕೋಣದಲ್ಲಿದ್ದಾಗ ಮನುಷ್ಯನಿಗೆ ಆಧ್ಯಾತ್ಮಿಕ ವಿಕಸನ ಮತ್ತು
ಜ್ಞಾನೋದಯದ ಸಾಮರ್ಥ್ಯವನ್ನು ನೀಡುತ್ತವೆ. ತನ್ನ ಮತ್ತು ಪ್ರಪಂಚದ ಬಗ್ಗೆ ಆಳವಾದ ಅಧ್ಯಯನ ಮಾಡೋದಕ್ಕೆ ಇಲ್ಲಿನ ಗ್ರಹ ಸಂಯೋಜನೆಯು ಸಹಕಾರಿಯಾಗುತ್ತವೆ. ಮನುಷ್ಯನ ಜೀವನದಿಂದ, ಶರೀರದಿಂದ ಆತ್ಮದ ಬಿಡುಗಡೆ ಹಾಗೂ ಹುಟ್ಟು ಸಾವಿನ ರಹಸ್ಯವನ್ನ ಇಲ್ಲಿರುವ ಗ್ರಹಗಳು ತಿಳಿಸಿಕೊಡುತ್ತವೆ. ಇದೇ ಈ ಎಲ್ಲಾ ಪುರುಷಾರ್ಥಗಳ ಒಂದು ಸಾರಾಂಶ. ಇವಿಷ್ಟು ಜೀವನದ ಪುರುಷಾರ್ಥಗಳು. ಮನುಷ್ಯ ಈ ಪುರುಷಾರ್ಥಗಳಲ್ಲಿ ಯಾವುದೋ ಒಂದು ಪುರುಷಾರ್ಥಕ್ಕಾಗಿ ಹುಟ್ಟಿರ್ತಾನೆ. ಗ್ರಹಗಳು ಯಾವ ತ್ರಿಕೋಣದಲ್ಲಿದ್ವೋ ಅದೇ ಮನುಷ್ಯನ ಧ್ಯೇಯ ಆಗಿರುತ್ತೆ. ಸಿಂಪಲ್ ಆಗಿ ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೇ ಕಾನ್ಸೆಪ್ಟ್ ನ ಅರ್ಥ ಮಾಡ್ತಾ ಹೋದಾಗ ಚಾರ್ಟ್ ಅನ್ನ ಪ್ರಿಡಿಕ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇಲ್ಲಿವರೆಗೂ ನೋಡಿರುವಂತಹ ಎಲ್ಲ ಮಿತ್ರರಿಗೂ ಧನ್ಯವಾದಗಳು.